ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಬಾಹ್ಯಾಕಾಶದಲ್ಲೇ ಉಪಗ್ರಹಗಳ ಜೋಡಣೆ ಕಾರ್ಯವನ್ನ ಸಕ್ಸಸ್ ಆಗಿ ನೆರವೇರಿಸಿದೆ. ಸ್ಪೇಸ್ ಡಾಕಿಂಗ್ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದೆ ಇಸ್ರೋ. ಇಸ್ರೋ ಸಾಧನೆ ಮೈಲಿಗಲ್ಲನ್ನ ಸಾಧಿಸಿದ ಜಗತ್ತಿನ 4ನೇ ರಾಷ್ಟ್ರ. ಈ ಹಿಂದೆ ಅಮೆರಿಕ, ಚೀನಾ, ರಷ್ಯಾ ಈ ಸಾಧನೆಯನ್ನ ಮಾಡಿದ್ದು. ಈಗ ಆ ಪಟ್ಟಿಯಲ್ಲಿ ಭಾರತ ಸೇರ್ಪಡೆಯಾಗಿದೆ. ಇಸ್ರೋ ಮಹತ್ತರ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಬಾಹ್ಯಾಕಾಶದಲ್ಲಿ 2 ನೌಕೆಗಳನ್ನ ಪರಸ್ಪರ ಡಾಕಿಂಗ್ ಮಾಡೋ ಮೂಲಕ ಒಂದು ಐತಿಹಾಸಿಕವಾದ ಯಶಸ್ಸನ್ನ ಸಾಧಿಸಿದೆ. ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಥವಾ ಸ್ಪೇಡೆಕ್ಸ್ ಅಂತ ಕರೀತಾರೆ ಇದನ್ನ. 4ನೇ ಯತ್ನದಲ್ಲಿ ಭಾರತದ ವಿಜ್ಞಾನಿಗಳು ಇದನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಸ್ಪೇಡೆಕ್ಸ್ ಮಿಷನ್ ನಲ್ಲಿದ್ದಂತಹ ಚೇಸರ್ ಹಾಗೂ ಟಾರ್ಗೆಟ್ ಈ 2 ನೌಕೆಗಳನ್ನ ಡಾಕಿಂಗ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಇಸ್ರೋ. ಇವತ್ತು ಬೆಳಗ್ಗೆ 10 ಗಂಟೆಗೆ ಇಸ್ರೋ ತನ್ನ ಡಾಕಿಂಗ್ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದು ಘೋಷಣೆ ಮಾಡಿದೆ. ಚೇಸರ್ ಹಾಗೂ ಟಾರ್ಗೆಟ್ ಈ 2 ನೌಕೆಗಳು ಪರಸ್ಪರ ಟಾರ್ಗೆಟ್ ಆಗೋ ಮುನ್ನ ಭಾರತ ಈ ಸಾಧನೆಯನ್ನ ಮಾಡೋದಕ್ಕೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಭಾರತೀಯ ಡಾಕಿಂಗ್ ಸಿಸ್ಟಮ್ ಅನ್ನ ಬಳಸಿ 2 ನೌಕೆಗಳನ್ನ ಪರಸ್ಪರ ಡಾಕಿಂಗ್ ಮಾಡೋ ಮೂಲಕ ಐತಿಹಾಸಿಕವಾದಂತಹ ಯಶಸ್ಸನ್ನ ಸಾಧಿಸಿದೆ. ಈ ಸ್ಪೇಡೆಕ್ಸ್ ತಂತ್ರಜ್ಞಾನ ಯಾಕೆ ಪ್ರಯೋಗ ಅನ್ನೋದರ ಬಗ್ಗೆ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಅಲ್ಲಿ. ಅದರ ಬಗೆಗಿನ ಡೀಟೇಲ್ಸ್. ಜಗತ್ತಿನ 4ನೇ ರಾಷ್ಟ್ರ ಇಂಥದ್ದೊಂದು ಸಾಧನೆಯನ್ನ ಮಾಡಿತು. ಅಮೆರಿಕ, ಚೀನಾ, ರಷ್ಯಾ ಈ ಸಾಧನೆಯನ್ನ ಈಗಾಗಲೇ ಮಾಡಿ ಮುಗಿಸಿತ್ತು. ಆ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಭಾರತ ಸೇರಿತು. ಇದೊಂದು ಐತಿಹಾಸಿಕವಾದಂತಹ ಗೆಲುವು ಭಾರತದ ಪಾಲಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.